ಸರ್ ಜೀವನದಲ್ಲಿ ಶಿಸ್ತು ಮೈಗೂಡಿಸ್ಕೊಂಡ್ರೆ ಯಾವುದಕ್ಕೂ ಹೆದರ್ಬೇಕಾಗಿರಲ್ಲ. ಕಾಂತಾರ ಮೂವಿನಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಹಾಗಾಗಿ ಹೈದರಾಬಾದ್ಲಿದ್ದ ನಾನು 2-3 ಸರೋಜಿನಿ ಅಂತ ಕನ್ನಡ ಸೀರಿಯಲ್ ಆ್ಯಕ್ಟಿಂಗ್ ಬಾಲಶ್ರೀ ಜೊತೆ ಮತ್ತು ತಾರನ್ ಜೊತೆ ಎಲ್ಲ ಆ್ಯಕ್ಟಿಂಗ್ ಮಾಡಿದ್ದೆ. ಆ್ಯಕ್ಚುಲಿ ನನ್ನ ಹಾಬಿ ಆ ಥರ ಹೇಳಬೇಕು ಅಂತಂತಂದರೆ ನಾನು ರನ್ನರ್ ಅಂದರೆ ಮ್ಯಾರಥಾನ್ ಅದೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ. ಆ್ಯಕ್ಚುಲಿ ಅದೆಲ್ಲ ವಿಶ್ವದ ಹೂಮನಸ್ಸಿನ ಎಲ್ಲ ಕನ್ನಡಿಗರಿಗೂ ಅಮೋಘಂ ಚಾನೆಲ್ನ ಈ ಸಂಚಿಕೆಗೆ ಸುಸ್ವಾಗತ. ಇವತ್ತು ನಾವು ಬೆಂಗಳೂರಿನ SS ಕುಟೀರ ಅನ್ನೋ ರೆಸಾರ್ಟಿಗೆ ಬಂದಿದ್ದೀವಿ. ಅಲ್ಲಿ ನಾನು 4 ಜನ ಸೈನ್ಯದಲ್ಲಿ ಇದ್ದು ನಿವೃತ್ತರಾದ ಅಧಿಕಾರಿಗಳ ಜೊತೆ ಇದ್ದೀನಿ. ನಾನೀಗ ಅವ್ರನ್ನ ಮಾತಾಡಿ ಅವರ ಒಂದು ಜೀವನದ ಎಕ್ಸ್ಪೀರಿಯನ್ಸ್ನ, ಅವರ ಒಂದು ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಮೊದಲಿಗೆ ಅವರೆಲ್ಲರನ್ನ ನಾನು ಅವ್ರ ಹೆಸರು ಕೇಳ್ತೀನಿ. ನಮಸ್ತೆ ಸರ್, ನಿಮ್ಮ ಹೆಸರು ಹೇಳಿ. ನಾನು ಚಿದಂಬರ ಅಂತ. ನಮಸ್ಕಾರ, ನಾನು ಭಾಸ್ಕರ ಅಂತ. ನಮಸ್ಕಾರ, ಮಂಜುನಾಥ್ ಅಂತ. ನಮಸ್ತೆ, ರಮೇಶ್ ಅಂತ. ಸರ್, ನೀವು ಎಲ್ಲರೂ ನೀವು ಯಾವಾಗ ಸೈನ್ಯದಲ್ಲಿದ್ರಿ, ಯಾವಾಗ ಜಾಯ್ನ್ ಆದ್ರಿ, ಯಾವಾಗ ರಿಟೈರ್ ಆಯಿತು, ನಿಮ್ಮ ಎಕ್ಸ್ಪೀರಿಯನ್ಸಸ್ ನಮ್ಮ ವೀಕ್ಷಕರ ಜೊತೆ ಹೇಳಿ ಸರ್. ನಿಮ್ಮ ಬಗ್ಗೆನೂ ಹೇಳಿ, ನೀವು ಎಲ್ಲಿಯವರು? ನಾನು ಮೂಲತಃ ನಾನು ಚಿಕ್ಕಮಗಳೂರು. ನಾನು ಭಾರತೀಯ ವಾಯುಸೇನೆನ 1980ರಲ್ಲಿ ಸೇರಿಕೊಂಡೆ. 80ರಿಂದ 2000 ಅಕ್ಟೋಬರ್ ತನಕ ನಾನಿದ್ದೆ. ಅಂದರೆ 20 ವರ್ಷಗಳ ಸೇವೆಯನ್ನು ನಾನು ಸೈನ್ಯದಲ್ಲಿ ಸಲ್ಲಿಸಿದೆ. ಅದರಲ್ಲಿ ನಾನು ನನ್ನ ಮೊದಲನೇ ಪೋಸ್ಟ್ ನಮ್ಮ ಟ್ರೈನಿಂಗ್ ಸೆಂಟರ್ನ ಬೆಂಗಳೂರಿನಲ್ಲಿತ್ತು. ನಾವು ಜಾಲಹಳ್ಳಿ ವೆಸ್ಟ್ನಲ್ಲಿ 1 ವರ್ಷ 3 ತಿಂಗಳು ಟ್ರೈನಿಂಗ್ ಮಾಡಿದೆ. ಅದಾದ ನಂತರ ನಾನು ಕಸೋಲಿ ಅಂತ ಹೇಳಿ ಒಂದು ಹಿಮಾಚಲ್ ಪ್ರದೇಶದ ಒಂದು ಪ್ರದೇಶದಲ್ಲಿದ್ದೆ. ಕಸೋಲಿ ತುಂಬ ಚೆನ್ನಾಗಿತ್ತು. ಆದರೆ ನಮ್ಮ ಸೈನ್ಯದ ಜೀವನದ ಬಗ್ಗೆ ಹೇಳಬೇಕು ಅಂತಂದರೆ, ಶಿಸ್ತು ಅಂದರೆ ಸೈನ್ಯ ಅಂದರೆ ಶಿಸ್ತು. ಸೈನ್ಯದಲ್ಲಿ ನಾವು ಮೊದಲನೇದಾಗಿ ಕಲಿಯುವಂಥದ್ದೇ ಶಿಸ್ತು. ಶಿಸ್ತಿನಿಂದನೇ ನಾವು ಇಲ್ಲಿ ತನಕನೂ ಅದನ್ನೇ ಮೈಗೂಡಿಸ್ಕೊಂಡು ಬಂದಿದ್ವಿ. ಅದೇ ಶಿಸ್ತಿನಲ್ಲಿದ್ದೀವಿ. 20 ವರ್ಷಗಳನ್ನು ನಾನು ಬೇರೆ ಬೇರೆ ಕಡೆ ಕೆಲಸಗಳನ್ನು ಮಾಡಿದೆ. ನಾನು ಮೂಲತಃ ರೇಡಿಯೋ ಕಮ್ಯುನಿಕೇಷನ್ಸ್ನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ನಾನು ಈವನ್ ಕೊನೆಯಲ್ಲಿ 1999ರಲ್ಲಿ ನಡೆದಂಥ ಕಾರ್ಗಿಲ್ ಯುದ್ಧದಲ್ಲಿ ಕೂಡ ನಾನು ಭಾಗಿಯಾಗಿದ್ದೆ ಅನ್ನೋ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ. ಇಷ್ಟು ನನ್ನ ಬಗ್ಗೆ ನಾನು ಹೇಳಿದ್ದೆ. ನೀವು ನಿವೃತ್ತಿ ಆದಮೇಲೆ ಏನು ಮಾಡ್ತಿದ್ದೀರಾ ಸರ್? ನಿವೃತ್ತಿ ಆದಮೇಲೆ ನಾನು ರಿಲಯನ್ಸ್ ಕಮ್ಯುನಿಕೇಷನ್ ಜಾಯ್ನ್ ಆದೆ 2002ರಲ್ಲಿ. 2002ರಿಂದ 2011 ತನಕ ರಿಲಯನ್ಸ್ ಕಮ್ಯುನಿಕೇಷನ್ಸಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ನಾನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡಿದೆ ಹೊಳೆನರಸೀಪುರದಲ್ಲಿ. ಅದಾಗಿ ಇವಾಗ 2022ರಲ್ಲಿ ರಿಟೈರ್ಡ್ ಆಗಿ ಈಗ ರಿಟೈರ್ಡ್ ಜೀವನ ನಡೆಸ್ತಾ ಇದ್ದೀನಿ ನಾನು ಸದ್ಯದಲ್ಲಿ. ಧನ್ಯವಾದಗಳು ಸರ್. ನಮ್ಮ ಯುವ ಜನರಿಗೆ ನಿಮ್ದೊಂದು ಸಂದೇಶ ಹೇಳಿ ಸರ್. ಜೀವನದಲ್ಲಿ ಶಿಸ್ತು ಮೈಗೂಡಿಸ್ಕೊಂಡ್ರೆ ಯಾವುದಕ್ಕೂ ಹೆದರ್ಬೇಕಾಗಿರಲ್ಲ ಅಂತ ನಾನು ಹೇಳ್ತೀನಿ. ಶಿಸ್ತಾಗಿರಬೇಕು, ಆರೋಗ್ಯನೇ ಭಾಗ್ಯ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನನ್ನ ಹೆಸರು ಭಾಸ್ಕರ್ ಅಂತ ಹೇಳ್ಬಿಟ್ಟು. ನಾನು ಭಾರತೀಯ ವಾಯುಸೇನೆಯಲ್ಲಿ 1988ರಲ್ಲಿ ಸೇರಿದೆ. ಅದಾದ ನಂತರ 2008ರಲ್ಲಿ ನಾನು ರಿಟೈರ್ಮೆಂಟ್ ತೊಗೊಂಡೆ. ಈ 20 ವರ್ಷದಲ್ಲಿ ನಾನು ನಾನಾ ಕಡೆ ನನ್ನ ಪೋಸ್ಟಿಂಗ್ ಇತ್ತು. ನನ್ನ ಟ್ರೈನಿಂಗ್ ಬಂದು ಚೆನ್ನೈನಲ್ಲಿರೋ ಆವಡಿನಲ್ಲಿತ್ತು. 1 ವರ್ಷ ಟ್ರೈನಿಂಗ್ ಆದ ನಂತರ ನಮಗೆ ಪೋಸ್ಟಿಂಗ್ ಎಲ್ಲ ಸಿಕ್ತು. ಸೊ ಫಸ್ಟ್ ಪೋಸ್ಟಿಂಗ್ ಬಂದು ನನಗೆ ಸಿರ್ಸಾ ಹರಿಯಾಣ ಅಂತ ಹೇಳ್ಬಿಟ್ಟು ಅಲ್ಲಿದ್ದೆ. ಅದಾದ ನಂತರ ಕಲೈಕುಂಡ ಅಂತ ಹೇಳ್ಬಿಟ್ಟು ಖಡಗ್ಪುರ್ಗೆ ಬಂದೆ, ಅದು ವೆಸ್ಟ್ ಬೆಂಗಾಲ್. ನಂತರ ನಾನು ಶ್ರೀನಗರ್ ಪೋಸ್ಟಿಂಗ್ ಸಿಕ್ತು ನನಗೆ. ಅಲ್ಲಿದ್ದಾಗ ಕಾರ್ಗಿಲ್ ವಾರ್ ನಡೀತು, ಅದು ಭಾಗಿಯಾಗಿದ್ದೆ ನಾನು. ಅದಾದ ನಂತರ ಅಲ್ಲಿಂದ ಹಾರ್ಡ್ಶಿಪ್ ನಂತರ ಹೋಮ್ ಪೋಸ್ಟಿಂಗ್ ಅಂತ ಕೊಡ್ತಾರೆ. ಸೊ ನಾವು ಯಲಹಂಕ ಏರ್ಫೋರ್ಸ್ಗೆ ಬಂದೆ. ಅಲ್ಲಿ ಒಂದು 4 ವರ್ಷ ಇದ್ದು ಮತ್ತೆ ಬಕ್ಷಿಕ ತಲಾಬ್ ಲಕ್ನೋ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ನಿಮಗೆ ಸೈನ್ಯದಲ್ಲಿ ಇದ್ದ ಅನುಭವ ಮತ್ತು ಮರೆಯೋಕ್ಕೆ ಆಗೋದಿಲ್ಲ ಅನ್ನೋ ಥರ ಯಾವುದಾದ್ರೂ ಒಂದು ಘಟನೆ ನಡೆದಿದೆಯಾ ಸರ್? ಅದೇ ಕಾರ್ಗಿಲ್ ವಾರ್, ಮರೆಯಲಾರ್ದ ಒಂದು ಘಟನೆ. ಆ ವಾರಲ್ಲಿ ಹೆಂಗಿತ್ತು, ಏನು ಮಾಡಿದ್ವಿ, ಅದು ನಿಜವಾಗ್ಲೂ ಎಷ್ಟು ಭಯಭೀತಿಯಿಂದ, ಜೊತೆಗೆ ನಮ್ಮ ಅದರಲ್ಲಿ ನಾವು ಸಹಭಾಗಿಯಾಗಿ ಏನು ಕೆಲಸ ಮಾಡಿದ್ವಿ, ಹೆಂಗಿದ್ವಿ, ಅದು ಒಂದು ಮರೆಯಲಾರ್ದ ಒಂದು ಘಟನೆ. ಅದನ್ನೆಲ್ಲ ಇಲ್ಲಿ ವಿಸ್ತಾರವಾಗಿ ಹೇಳೋಂಗೂ ಇಲ್ಲ ನಾನು.
ಅದನ್ನೆಲ್ಲ ಕೇಳಬೇಡಿ. ಯಾಕೆಂದರೆ ಅದೆಲ್ಲ ಸೀಕ್ರೆಟ್ ಮೇಂಟೈನ್ ಮಾಡಬೇಕು. ಹಾಗಾಗಿ ಥ್ಯಾಂಕ್ ಯು ಸರ್. ಮತ್ತು ಇವಾಗ ಏನು ಮಾಡ್ಕೊಂಡಿದ್ದೀರಾ ಸರ್ ನೀವು? ನಾನೀಗ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 3 ವರ್ಷ ಸರ್ವಿಸ್ ಇದೆ, ಅದಾದ ನಂತರ ರಿಟೈರ್ಮೆಂಟ್. ಮತ್ತು ನಿಮ್ಮ ಹವ್ಯಾಸಗಳು ಸರ್? ನಾನು ಸ್ವಲ್ಪ ಸಣ್ಣ ಪುಟ್ಟ ಡ್ಯಾನ್ಸು, ಆ್ಯಕ್ಟಿಂಗು ಅದು ಇದು ಮಾಡ್ತೀನಿ. ಜೊತೆಗೆ ಏನಂತಾರೆ ಧಾರಾವಾಹಿಗಳು. ಯಾವ್ಯಾವುದರಲ್ಲಿ ನಟನೆ ಮಾಡಿದ್ದೀರಾ ಸರ್ ಈಗ ಇದುವರೆಗೂ? ಹೇಳಿ ಕಾಂತಾರ ಹೇಳಿ. ಕಾಂತಾರ ಮೂವಿನಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿದ್ದೀನಿ. ಹಾಗಾಗಿ ಇನ್ನು ಕೆಲವೊಂದು ಮೂವಿಗಳಲ್ಲಿ, ಕನ್ನಡ ಮೂವಿಗಳಲ್ಲಿ, ತೆಲುಗು ಮೂವಿನಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡಿ. ಯಾವ ಕನ್ನಡ ಸೀರಿಯಲಲ್ಲಿ ಮಾಡಿದ್ದೀರಾ ಸರ್? ನಾನು ಸೂರ್ಯವಂಶ, ಭಾಗ್ಯಲಕ್ಷ್ಮಿ, ನೀನಿರಲು ಜೊತೆಯಲ್ಲಿ, ಹೀಗೆ ಇನ್ನೊಂದು 2-3 ಹಾಗೆ ಮಾಡಿದ್ದೀನಿ. ತುಂಬ ಸಂತೋಷ ಆಯಿತು ಸರ್. ಮತ್ತು ನೀವು ಬೈಕೆಲ್ಲ ಓಡಿಸೋದು ಹೇಳಲೇ ಇಲ್ಲ. ಹಾಂ, ಬೈಕ್ ಸ್ಪಿನ್ ಮಾಡೋದು ಹಾಗೆಲ್ಲ ಅದನ್ನು ಮಾಡ್ತೀನಿ. ಚೆನ್ನಾಗಿ ಡ್ಯಾನ್ಸು ಮಾಡ್ತೀನಿ. ಹಾಗಾಗಿ ತುಂಬ ಸಂತೋಷ ಆಯಿತು ಸರ್. ಸರ್ ನಿಮ್ಮ ಬಗ್ಗೆ ಹೇಳಿ ಸರ್. ನಮಸ್ಕಾರ, ನಾನು ಮಂಜುನಾಥ್ ಅಂತ. ಭಾರತೀಯ ವೈನಿಸದಲ್ಲಿ 20 ವರ್ಷ ಇದ್ದೆ. 82ರಿಂದ 2002ವರೆಗೂ ಇದ್ದೆ. 82ರಲ್ಲಿ ಫಸ್ಟ್ ಪೋಸ್ಟಿಂಗ್ ನಾನು ಪಂಜಾಬಲ್ಲಿ ಬಂತು. ಆಪರೇಷನ್ ಬ್ಲೂ ಸ್ಟಾರ್ ಅಂತ ಇಂದಿರಾ ಗಾಂಧಿ ಅಸೋಸಿಯೇಷನ್ ಆಯಿತು ನೋಡಿ. ಆವಾಗ ಮರಳಾದ ಗಂಟೆನೇ ನಮಗೊಂದು ಭಯಂಕರ ನಡೆಯಿತು ಅಲ್ಲಿ. ಭಾಳ ಅಂದರೆ ಕುತೂಹಲ ಅಂದರೆ ನಾವೆಲ್ಲ ಹೆಂಗೆ ಅಂದರೆ ನಾಳೆ ಏನಾಗ್ತೀವಿ ನಮ್ಗೆ ಗೊತ್ತಿರಲ್ಲ, ಆ ಥರ ಪರಿಸ್ಥಿತಿಲಿ ಇದ್ದವರು. ಅದೇ ನಂತರ ಬೇರೆ ಬೇರೆ ಪೋಸ್ಟಿಂಗ್ ಇತ್ತು. ಕಲೇಕುಂಡ, ಹೈದರಾಬಾದು, ಆಮೇಲೆ ಈ ಕಡೆಗೆ ಈಸ್ಟರ್ನ್ ಶಿಲ್ಲಾಂಗು, ಆ ಥರ ನಾನಾ ಪ್ಲೇಸಲ್ಲಿ ಕಾನ್ಪುರ್ಲಿದ್ದೆ. ಆಮೇಲೆ ಕಡೆಗೆ ನನಗೂ ಅಷ್ಟೇ ಕಾರ್ಗಿಲ್ ವಾರಲ್ಲಿ ಬರೋಕ್ಕೆ ಚಾನ್ಸ್ ಸಿಕ್ತು. ಯಾಕೆಂದರೆ ಮಿಗ್ ಟ್ರೈಂಡ್ ಆಗಿದ್ದೆ. ಅದರಲ್ಲಿ ಮಿಗ್ ಟ್ರೈಂಡ್ ಭಾಳ ಆ್ಯಕ್ಟಿವ್ ಪಾರ್ಟಿ ತೊಗೊಂಡಿದ್ದೆ ಅವಾಗ. ಇಮ್ಮಿಡಿಯೇಟ್ ನಮಗೆ ನೆಕ್ಸ್ಟ್ ಡೇ ನನಗೆ ಆ್ಯನಿವರ್ಸರಿ ಇತ್ತು, ಮ್ಯಾರೇಜ್ ಆ್ಯನಿವರ್ಸರಿ. ನಾನು ನೆಕ್ಸ್ಟ್ ಡೇ ಹೋಗಬೇಕಾಯ್ತು ಕಾರ್ಗಿಲ್ಗೆ. ಯಾಕೆಂದರೆ ಅಲ್ಲಿ ನಾವೆಲ್ಲ ಬರ್ಕೊಟ್ಟಿರ್ತೀವಿ, ನಾಳೆ ಬಗ್ಗೆ ಯಾರೂ ಕೇಳಲ್ಲ, ಆ್ಯನಿವರ್ಸರಿ ಇಲ್ಲ. ದೇಶಭಕ್ತಿ ನಮಗೆ ಇಂಪಾರ್ಟೆಂಟು. ಅದು ತುಂಬ ಕುತೂಹಲಕಾರಿ. 20 ವರ್ಷ ಆದಮೇಲೆ ತದನಂತರ ನಾನು HL ಜಾಯ್ನ್ ಆದೆ. ಅಲ್ಲೂ ಕೂಡ 20 ವರ್ಷ ಕೆಲಸ ಮಾಡಿದ್ದೀನಿ. ಹೈದರಾಬಾದ್ಲಿದ್ದ ನಾನು 2-3 ಸರೋಜಿನಿ ಅಂತ ಕನ್ನಡ ಸೀರಿಯಲ್ ಆ್ಯಕ್ಟಿಂಗ್, ಮಾಲಾಶ್ರೀ ಜೊತೆ ಮತ್ತು ತಾರನ್ ಜೊತೆಯಲ್ಲಿ ಆ್ಯಕ್ಟಿಂಗ್ ಮಾಡಿದ್ದೆ. ಅಂದರೆ ಮೇನ್ ರೋಲ್ ಇಲ್ಲ, ಅದು ಅಂದರೆ ಅಲ್ಲಿ ಕನ್ನಡ ಆರ್ಟಿಸ್ಟ್ ಕನ್ನಡದವರು ಅಂತ ನಮ್ಗೆ ಕರ್ಕೊಂಡು ಬಂದರು. ಆಮೇಲೆ HL ಕೂಡ ನಾವು ಯೋಗ ಇನ್ಸ್ಟ್ರಕ್ಟರಾಗಿ ಸುಮಾರು ಡಿವಿಷನಲ್ಲಿ ಎಲ್ಲ ಕಡೆ ನಾವು ಅದನ್ನೇ ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಇವಾಗೂ ಕೂಡ ರಿಟೈರ್ಡ್ ಆಗಿದ್ದೀನಿ, ಬಟ್ ನಾಟ್ ಟೈರ್ಡ್. ಅಂದರೆ ಏಕೆಂದರೆ ಟೈರ್ಡಪ್ಪ ಆಗೋಯ್ತಪ್ಪ, ರಿಟೈರ್ಡ್ ವಯಸ್ಸಾಯಿತು ಅಂತ ಮೈಂಡ್ ಸೆಟ್ ಎಲ್ಲ ಇಂಪಾರ್ಟೆಂಟು. ಅದು ನಾವು ಯಂಗ್ಸ್ಟರ್ ಥರ ಅವ್ರ ಜೊತೆ ನಾವು ಯೋಗ ಮಾಡ್ತಿದ್ರೆ ನಾವು ಯಂಗ್ಸ್ಟರ್ ಹೆಂಗಾಗಿರ್ತೀವಿ, ಎನರ್ಜೆಟಿಕ್ ಆಗಿರ್ತೀವಿ, ಅಂದರೆ ಜೋಶಲ್ಲಿರ್ತೀವಿ. ಒಬ್ಬರಿಗೆ ಸರ್ವಿಸ್ ಮಾಡ್ದಂಗೆ ಆಯಿತು, ಆರೋಗ್ಯ ಕೊಟ್ಟಂಗೆ ಆಯಿತು. ಬಟ್ ನಾವು ಕೂಡ ಆರೋಗ್ಯ ಚೆನ್ನಾಗಿರ್ಬೋದು. ಯಾಕೆಂದರೆ ಯಾರ ಮೇಲೆ ನಾವು ಡಿಪೆಂಡ್ ಆಗದಿರೋದೇ ನಮಗೆ ಡಿಫೆನ್ಸಲ್ಲಿ ಹೇಳ್ಕೊಟ್ಟಿದ್ದು. ನಿಮ್ಮ ಕಾಮೇಲೆ ನಿಂತ್ಕೊಳ್ಳಿ, ವಯಸ್ಸಾದರೂ ಸರಿ, ಒಬ್ಬರ ಮೇಲೆ ಒಬ್ಬರು ಕರೆಕ್ಟಾಗಿದ್ದರೆ ಯಾವುದೇ ಥರ ಕಾಯಿಲೆಗಳು ಬರಲ್ಲ ಅಂತ ಹೇಳೋದು ನನ್ನ ಯಂಗ್ಸ್ಟರ್ಸ್ಗೆ ಹೇಳಬೇಕು. ಅಂದರೆ ಕರೆ ಯೋಗ ರಹೇಂಜ್ ರೋಗ ಅಂತ, ಪ್ರತಿದಿನ ಯೋಗ ಮಾಡೋದ್ರಿಂದ ನಿಮ್ಗೆ ಯಾವುದೇ ಕಾಯಿಲೆಗಳು ಬರಲ್ಲ ಅಂತ ಹೇಳಿ ನನ್ನ ಈ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ತುಮಕೂರು. ನಾನು 15 ವರ್ಷ ಏರ್ಫೋರ್ಸು, 88ರಿಂದ 2003. ಒಂಥರ ಒಳ್ಳೆ ಲೈಫ್ ಆ್ಯಕ್ಚುಲಿ ನನ್ನ ಇದು. ಅಂದರೆ ಆ್ಯಸ್ ಪರ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ನಾನು ಹಾಗೆ ಹೀಗೆ ಅಂತ ಹೇಳಲ್ಲ. ಏನು ರೋಲ್ ಅಲ್ಲಿದ್ದಾಗ ಸ್ಕ್ವಾಡ್ರನ್ಸಲ್ಲಿ ವರ್ಕ್ ಮಾಡಿದೆ, ಟೆಕ್ನಿಕಲ್ ಫ್ಲೈಟ್ ಅಂತ ಹೇಳ್ತಾರೆ, ಅದೆಲ್ಲ ಅಲ್ಲಿ ವರ್ಕ್ ಮಾಡಿದೆ. ಮತ್ತು ಅದೇ ಇದು ಆ್ಯಕ್ಚುಲಿ ಆ್ಯಕ್ಟಿವ್ ಸ್ವಲ್ಪ ಇದ್ದಿದ್ದು ಅಂತಂತಂದರೆ ಅದು ಲೋಕಸಭೆ ಮೇಲೆ ಅಟ್ಯಾಕ್ ಆಗಿತ್ತು ಅವಾಗ. ಅದು 1 ವರ್ಷ ಸ್ವಲ್ಪ ಆ್ಯಕ್ಟಿವ್ ಆಗಿ ನಾವು ಬಾರ್ಡ್ರಲ್ಲಿದ್ವಿ, ಉತ್ತರ್ಲೈ ಅಂತ ಹೇಳ್ತಾರೆ, ಅಲ್ಲಿ ಬಾರ್ಡ್ರಲ್ಲಿದ್ವಿ. ಅದೊಂದು ಸ್ವಲ್ಪ ಆ್ಯಕ್ಟಿವ್ ಲೈಫ್ ಅಂತ ಅನ್ಬೋದು. ಅದು ಅಂದರೆ ಸ್ವಲ್ಪ ಟಫ್ ಇರುತ್ತೆ ಅದು ಟೈಮಿಂಗು ಅದೆಲ್ಲ. ಅದು ಯಾಕೆಂದರೆ ಡೆಸರ್ಟ್ ಏರಿಯಾ ಆ ಥರ. ಅದು ಏರ್ಫೋರ್ಸ್ ಲೈಫ್ ಶಾರ್ಟಲ್ಲಿ ಹೇಳಬೇಕು ಅಂತಂತಂದರೆ. ಅದಾದಮೇಲೆ 2003ಇಂದ 2026 ತನಕ ಬೇರೆ ಬೇರೆ ಕಡೆ ಲೈಕ್ ರಿಲಯನ್ಸ್ ಕಮ್ಯುನಿಕೇಷನ್ನು ಮತ್ತು ರಿಲಯನ್ಸ್ ರಿಟೇಲು, ಬಿಗ್ ಬಜಾರು, ಅಸೆಂಚರಲ್ಲೆಲ್ಲ ಕೆಲಸ ಮಾಡಿದೆ. ಈಗ ಸುಮಾರು ಒಂದು 8-9 ವರ್ಷದಿಂದ HL ವರ್ಕ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನನ್ನ ಹಾಬಿ ಆ ಥರ ಹೇಳಬೇಕು ಅಂತಂತಂದರೆ ನಾನು ರನ್ನರು. ರನ್ನರ್ ಅಂದರೆ ಮ್ಯಾರಥಾನ್ ಅದೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ. ಆ್ಯಕ್ಚುಲಿ ಅದು ಇಂಟ್ರೆಸ್ಟ್ ಇರೋ ಅಂಥ ಫೀಲ್ಡು. ಮತ್ತು ಓದು ಅದೆಲ್ಲ ಅದು ಇಂಟ್ರೆಸ್ಟು. ಮತ್ತು ಸುತ್ತಾಟ ಅದೆಲ್ಲ ಮಾಡ್ತೀವಿ. ಏನಾರ ಕೆಲವೊಂದು ಟೈಮು ಟ್ರೆಕ್ಕಿಂಗು, ಮೌಂಟೇನಿರಿಂಗು ಇದೆಲ್ಲ ಇಂಟ್ರೆಸ್ಟ್ ಇರೋಂಥ ಫೀಲ್ಡು. ತುಂಬ ಆ್ಯಕ್ಟಿವ್ ಆಗಿ ಮಾಡಿದಿರೋ ಅಥವಾ ಸ್ಕ್ಯೂಬಾ ಡೈವಿಂಗ್ ಮಾಡಿರೋದು ಅದೆಲ್ಲ ಸ್ವಲ್ಪ ತುಂಬ ಒಳ್ಳೆಯದು ಅಂತಂತನ್ಸುತ್ತೆ ಆ ಥರ ಇದೆಲ್ಲ. ಅದು ಜಸ್ಟ್ ಶಾರ್ಟಲ್ಲಿ ಹೇಳಬೇಕು ಅಂತಂದರೆ ನನ್ನ ಬಗ್ಗೆ. ಹಾಗೆ ತುಂಬ ಸಂತೋಷ ಆಯಿತು ಸರ್. ನೀವೆಲ್ಲ ಇವತ್ತು
ನಮ್ಮ ವೀಕ್ಷಕರ ಜೊತೆ ನಿಮ್ಮ ಒಂದು ಅನುಭವಗಳನ್ನು ಮತ್ತು ನಿಮ್ಮ ಅನಿಸಿಕೆಗಳನ್ನು ಹಾಗೂ ನಿಮ್ಮ ಒಂದು ಸಲಹೆಗಳನ್ನು ಕೊಟ್ಟಿದ್ದಕ್ಕೆ ನಿಮಗೆಲ್ಲ ತುಂಬ ಧನ್ಯವಾದಗಳು ಸರ್. ಇದುವರೆಗೂ ನಾವು 4 ಜನ ಸೈನಿಕರಾಗಿದ್ದವರನ್ನ ಸಂದರ್ಶನ ಮಾಡಿದ್ವಿ. ಈಗ ಅವರ ಪತ್ನಿಯರು ಸಿಕ್ಕಿದ್ದಾರೆ. ಅವರು ಯಾವ ಜೀವನದ ಅನುಭವನ ಹೇಳ್ತಾರೆ ಕೇಳಿ ನೋಡೋಣ. ಮೇಡಮ್ ನಮಸ್ತೆ. ನಿಮ್ಮ ಹೆಸರು ಮ್ಯಾಮ್? ನನ್ನ ಹೆಸರು ಗೀತಾ. ಓಕೆ, ನಿಮ್ಮ ಹಸ್ಬೆಂಡ್ ಹೆಸರು ಹೇಳಿ. ನಿಮ್ಗೆ ಏನು ಅನ್ನಿಸ್ತಿತ್ತು ಇಷ್ಟು ವರ್ಷ ಅದನ್ನ ಹೇಳಿ ಮ್ಯಾಮ್. ನನ್ನ ಹಸ್ಬೆಂಡ್ ಹೆಸರು ಚಿದಂಬರ ಅಂತ. ಅವ್ರು ಏರ್ಫೋರ್ಸಲ್ಲಿದ್ದರು. ನಾನು ಮದುವೆ ಆಗಿ ಮೊದಲು ಹೋದಾಗ ಅವ್ರು ಕಲ್ಕತ್ತಾದಲ್ಲಿ ವರ್ಕ್ ಮಾಡ್ತಾಯಿದ್ರು. ಕಲ್ಕತ್ತಾದಲ್ಲಿ ನಮ್ಗೆ ಅಷ್ಟೇನಂತ ತುಂಬ ಕಷ್ಟದ ಅನುಭವ ಅಂತ ಅನ್ನಿಸ್ಲಿಲ್ಲ. ಏರ್ಫೋರ್ಸಲ್ಲಿದ್ದು ಅಲ್ಲಿ ಎಲ್ಲ ಏರ್ಫೋರ್ಸಿನ ಅನುಭವಗಳೆಲ್ಲ ಆಗ್ತಾ ಹೋಯಿತು. ಹೇಗಿರುತ್ತೆ ಸೈನ್ಯ ಅನ್ನೋ ಅನುಭವ ಎಲ್ಲ ಆಗ್ತಾ ಹೋಯಿತು. ನೆಕ್ಸ್ಟ್ ಬಿಹಾರಿಗೆ ಹೋದ್ವಿ. ಬಿಹಾರಿಗೆ ಹೋದಾಗ ಅಲ್ಲಿ ಲೈಫ್ ಎಷ್ಟು ಟಫ್ ಇತ್ತು ಅಂತಂದರೆ ಆ ಥರದ್ದೊಂದು ನಾವು ಸಮಾಜ ನೋಡೇ ಇರಲಿಲ್ಲ. ಆ ಥರದ್ದೊಂದು ಪರಿಸ್ಥಿತಿಯಲ್ಲಿ ಆ ಟೈಮಲ್ಲೇ ಕಾರ್ಗಿಲ್ ವಾರ್ ಬಂತು. ಕಾರ್ಗಿಲ್ ವಾರ್ ಬಂದಾಗ ನನ್ನ ಹಸ್ಬೆಂಡ್ ಕೂಡ ಅದರಲ್ಲಿ ಭಾಗವಹಿಸಿದರು. ಆ ಟೈಮಲ್ಲಿ ನಮಗೆ ಮನೇಲಿರುವಾಗ ದಿವಸ ಎಷ್ಟೊಂದು ಹೆಚ್ಚಾಗಿ ಆ ಲ್ಯಾಂಡ್ ಆರ್ಮಿ ಅವರದ್ದು ದಿನ ಹೆಣಗಳು ಬಂದ್ಬಿಡೋದು ಏರ್ಕ್ರಾಫ್ಟಲ್ಲಿ. ಮನೆಯಿಂದ ನನಗೆ ಇವಾಗಲೂ ಹೇಳಬೇಕಾದ್ರೆ ನನಗೆ ಬೇಜಾರಾಗುತ್ತೆ. ನಮಗೆ ರನ್ವೇ ನಮ್ಮ ಎದುರುಗಡೆ ಮನೆ ಎದುರುಗಡೆ ಕಾಣಿಸ್ತಾ ಇರೋದು. ಇವು ಒಂದೊಂದೇ ಬರ್ತಾ ಇರೋದು. ನಮ್ಗೆ ಅದ್ರಲ್ಲಿ ಯಾರಿದ್ದಾರೆ ಅದರೊಳಗೆ, ನಮ್ಮ ಮನೇದೇನಾದ್ರು ಹಿಂಗೆ ಈ ಥರ ಬಂದ್ಬಿಡುತ್ತಾ ಅನ್ನೋ ಭಯ ಆಗ್ತಿರ್ತಿತ್ತು. ಹಾಗೆ ಯಾವ ಥರ ಅವ್ರ ಹೆಂಡತಿಯರು ಯಾವ ಥರ ಅನುಭವಿಸಿದ್ರು ಅಂತ ಅದನ್ನೆಲ್ಲ ನೆನಪಾಗ್ತಿರುತ್ತೆ. ಇಷ್ಟೆಲ್ಲ ಮಾಡಿರ್ತಾರೆ, ಬಂದಿರ್ತಾರೆ. ಆಮೇಲೆ ಬಂದಾಗ ಅದು ಒಂದು ಬೇಜಾರಾಗೋದು ಅಂದರೆ ನಾವಿಲ್ಲಿ ಬಂದಾಗ ಒಂದು ಎಕ್ಸ್ ಸರ್ವಿಸ್ ಮನ್ ಅನ್ನೋರಿಗೆ ಒಂದು ಗೌರವ ಅನ್ನೋದು ಎಲ್ಲೂ ಸಿಕ್ಕೋದಿಲ್ಲ. ಏನು ಸರ್ವಿಸ್ ಮನ್ ಆಗಿದ್ದಾರೆ, ಅವ್ರಿಗೇನು ಪೆನ್ಷನ್ ಬರುತ್ತೆ, ಇಲ್ಲೂ ಒಂದು ಕೆಲಸ ಸಿಕ್ಬಿಟ್ಟಿದೆ ಅಂತ ಹಗುರವಾಗೇ ನೋಡ್ತಾರೆ ಹೊರತು ಇವ್ರು ಏನು ಮಾಡಿ ಬಂದಿದ್ದಾರೆ ಅನ್ನೋದು ಯಾರಿಗೂ ಅರಿವು ಇರೋದಿಲ್ಲ. ಅದೊಂದು ಬೇಜಾರಿದೆ. ಮೇಡಮ್ ನೀವು ಹೇಳೋಣ. ನಮಸ್ಕಾರ. ನಮ್ಮ ಹೆಸರು ಲಲಿತಾ ಮತ್ತು ನನ್ನ ಹಸ್ಬೆಂಡ್ ಹೆಸರು ಭಾಸ್ಕರ್. ಏನು ಹೇಳಬೇಕು ಅಂತ ನಾವು ಆ್ಯಕ್ಚುಲಿ ಮದುವೆ ಟೈಮ್ನಲ್ಲಿ ಅವ್ರು ಕಾರ್ಗಿಲ್ ವಾರ್ಲಂದು ಮುಗಿದ ಮೇಲೆ ಮದುವೆ ಆಯಿತು 2000ನಲ್ಲಿ. ಸೊ ನಾವು ಆಮೇಲೆ ಇಲ್ಲಿ ಲೋಕಲ್ಲೇ ಅವ್ರು ನಮ್ಮ ಕೆಲಸ ಮಾಡಿದ್ವಿ ಏರ್ಫೋರ್ಸ್ನಲ್ಲಿ. 2008 ಅವರು ರಿಟೈರ್ ಆಗಿದ್ದಾರೆ. ಬಟ್ ಆ್ಯಕ್ಚುಲಿ ಟಿ ಡಿ ಎಲ್ಲ ಹೋಗ್ತಾರೆ. ಆ ಟೈಮ್ನಲ್ಲಿ ಫ್ಯಾಮ್ಲಿ ಜೊತೆ ನನ್ನ ಮಕ್ಕಳು ಇಟ್ಕೊಂಡು ನಾವು ಒಬ್ಬಳೇ ಎಲ್ಲ UPಲೆಲ್ಲ ಇದ್ದಿದ್ವಿ. ಅವರು ಡೆಲ್ಲಿಗೆಲ್ಲ ಕೂಡ ಹೋಗ್ಬಿಟ್ಟು ಬಂದಿದ್ದಾರೆ. ನಮ್ಮ ಗೀತಮ್ಮ ಅವರು ಹೇಳಿದ ತನಕ ಅವರೆಲ್ಲ ದೇಶಕ್ಕಾಗ ಎಲ್ಲ ಇದು ಮಾಡಿದ್ದಾರೆ. ಬಟ್ ಇವಾಗ ಏನೆಲ್ಲ ಒಂದು ಟಾಲ್ ಕೂಡ ಒಂದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಏನೋ ಒಂದು ಕ್ರೆಡಿಟ್ ಸಿಕ್ಕಲ್ಲ, ಆ ಥರ ಇದೆ. ಮಿಕ್ಕಿದ್ರಿಂದ ಅವರು ತುಂಬ ಬೇರೆ ಏನೂ ತೊಂದರೆ ಇಲ್ಲ. ನಾವು ಫ್ಯಾಮ್ಲಿ ಚೆನ್ನಾಗಿರ್ತೀವಿ. ಥ್ಯಾಂಕ್ ಯು. ಇನ್ನೊಂದು ಹೇಳಬೇಕು ಅಂದರೆ ನಾವು ಈಗ ಮದುವೆ ಆಗಿದ್ದು ಅಂತಂದರೆ ದೇಶಭಕ್ತಿ ಇದ್ದಿದ್ರಿಂದನೇ ಇವರು ಸರ್ವಿಸ್ ಮಾಡೋರನ್ನ ಮದುವೆ ಮಾಡ್ಕೊಂಡಿದ್ದು. ನಿಜ ನಿಜ. ಅದಕ್ಕೋಸ್ಕರ ಕಷ್ಟನ ನಾವು ಯಾವತ್ತು ನಾವು ಅದನ್ನ ಎದುರಿಸಕ್ಕೆ ರೆಡಿಯಾಗೇ ಹೋಗಿದ್ವಿ. ಹೌದು, ನಾವು ಅದೆಲ್ಲ ಗೊತ್ತು. ಒಬ್ಬೊಬ್ಬರು ಹೇಳಿದ್ವಿ ಏನು ಮಿಲ್ಟ್ರಿ ಮ್ಯಾನ್ಗೆ ಅದೆಲ್ಲ ಮದುವೆ ಮಾಡೋದಂತೆ. ಅವ್ರಿಗೆ ತುಂಬ ಜನ ಹುಡುಗಿನೇ ಸಿಕ್ಕಿಲ್ಲಂತೆ. ನಾವು ಇಷ್ಟಪಟ್ಟರೆ ಮದುವೆ ಎಲ್ಲ ಮಾಡಿದ್ವಿ. 33ನೇ ಅವಲಂತೆ. 33 ಹುಡುಗಿ ನೋಡಿ ಯಾರು ಕೊಡಲ್ಲಂತೆ. ಆ ಕಾಲದಲ್ಲಿ ಆರ್ಮಿ ಮ್ಯಾನ್ ಅಂತ ಯಾರು ಕೊಡಲ್ಲ. ಸೊ ಆ ಥರ ನಾವೇ ಓಕೆ ನಾವು ಮಾಡ್ಕೊಳ್ತೀವಿ ಅಂತಲೇ ಮಾಡಿದ್ವಿ. ಥ್ಯಾಂಕ್ ಯು. ನನ್ನ ಹೆಸರು ಸರಸ್ವತಿ. ನಮ್ಮನೆಯವರು ಮಂಜುನಾಥ್ ಅಂತ. ನಾನು ಮದುವೆ ಆಗಿ ನಾನು ಹುಟ್ಟು ಬೆಳೆದಿದ್ದೆಲ್ಲ ಕರ್ನಾಟಕದಲ್ಲಿ. ನಂಗೆ ಕನ್ನಡ ಮತ್ತು ಸ್ವಲ್ಪ ಹಿಂದಿ, ಒಂಚೂರು ಇಂಗ್ಲೀಷ್ ಇಷ್ಟೇ ಬರ್ತಾಯಿತ್ತು. ಆದರೆ ನಮ್ಮದು ಫಸ್ಟು ಮದುವೆ ಆದ ತಕ್ಷಣ ಕಲೈಕುಂಡ ಏರ್ಪೋರ್ಟ್ ಸ್ಟೇಷನಲ್ಲಿ ಕರ್ಕೊಂಡು ಹೋದರು. ಭಾಷೆ ಬರಲ್ಲ, ವಾತಾವರಣ ಚೆನ್ನಾಗಿಲ್ಲ, ಮತ್ತು ಏನಂದ್ರೆ ಏನು ಗೊತ್ತಿಲ್ಲ ನಮ್ಗೆ. ಎಲ್ಲರೂ ಹೊರಗಡೆ ಮಾರ್ಕೆಟ್ಗೆ ಹೋಗ್ಬೇಕಂದ್ರೂ ಭಯ. ಮತ್ತು ಇವ್ರೇನು ಮಾಡ್ತಾಯಿದ್ರು, ಮಧ್ಯಾಹ್ನ 2:30 ಊಟ ಮಾಡೋದು, ಇನ್ನೊಂದು 2 ದಿವಸಕ್ಕೆ ಇನ್ನೊಂದು ವಾರಕ್ಕೆ ಬಂದುಬಿಡ್ತೀನಿ ಅಂತ ಅಂದ್ಬಿಟ್ಟು ಹೀಗೆ ಏರ್ಕ್ರಾಫ್ಟ್ ಹೋಗೋದು, ಬಾಯ್ ಅಂತ ಹೇಳೋದು. ಇವರು 1 ವಾರಕ್ಕೆ ವಾಪಸ್ ಬರ್ತಾನೆ ಇರಲಿಲ್ಲ. 3 ತಿಂಗಳು ಟೆಂಪರರಿ ಡ್ಯೂಟಿ ಅಂತ ಹೋಗ್ತಾ ಇದ್ರು ಅವರು. ಟಿ ಡಿ ಹೊಟ್ಟೋಗ್ತಾ ಇದ್ರು. ಆ ಟೈಮಲ್ಲಿ ನಾವೇ ಈಗ ಅಲ್ಲಿ ಕನ್ನಡ ಸಂಘದವ್ರನ್ನೆಲ್ಲ ಹೋಗಿ ಹುಡುಕೊಂಡು ಅವ್ರನ್ನ ಪಕ್ಕದಲ್ಲಿ ಇರೋರು ಯಾರ್ಯಾರು ಎಲ್ಲ ಹೋಗಿದ್ರೋ ಎಲ್ಲ ಲೇಡೀಸ್ಗೂ ಅದೊಂಥರ ಫೀಲ್ ಆಗ್ತಾ ಇತ್ತು. ಆವಾಗ ನಮಗೆ ಮೊಬೈಲ್ ಇಷ್ಟು ಫೆಸಿಲಿಟಿನೂ ಇರಲಿಲ್ಲ. ಲ್ಯಾಂಡ್ಲೈನು ಒಂದು ಕೋಆಪರೇಟಿವ್ ಸೊಸೈಟಿ ಇತ್ತು. ಅಲ್ಲಿ 8:00 ಒಂದು ಕಾಲ್ ಬರುತ್ತೆ ಅಂತ ನನಗೆ ಹೇಳಿದ್ರೆ ಅಲ್ಲೋ ಕಾಯ್ತಾ ಕೂತ್ಕೋತಾ ಇದ್ದೆ ನಾನು. ಅಲ್ಲಿ ಬಂದ್ಬಿಟ್ಟು ಅವಾಗ ಎಲ್ಲಿ 1 ವಾರಕ್ಕೆ ಬರ್ತೀನಿ ಅಂದ್ರಲ್ಲ, ಎಲ್ರಿ ಬರಲಿಲ್ಲ. ಇಲ್ಲ ನಂಗೆ ತಿರ್ಗಾ ಎಕ್ಸ್ಟೆನ್ಷನ್ ಆಯಿತು, ನೀನು ಹುಷಾರಾಗಿರೋ, ನೋಡ್ಕೊಂಡಿರೋ ಅಂತ ಹೇಳಿಬಿಟ್ಟು ಅವರು ಕಂಟಿನ್ಯೂ ಮಾಡೋರು. ಹಾಗಾಗಿ ನಾವು ಪ್ರತಿ ದಿವಸ ದೇವ್ರ ಹತ್ರ ಬೇಡ್ಕೊತಾ ಇದ್ವಿ,
ಏಕೆಂದರೆ ಒಂದೊಂದು ಜೀವದ್ದು ಒಂದೊಂದು ಪ್ರಶ್ನೆ, ಒಂದು ಜೀವ ಅದು ಕೊಡೋದು ಸುಮ್ಮನೆ ಅಲ್ಲ. ಇದು ಮನುಷ್ಯನ ಒಂದು ಜೀವ ಅನ್ನೋದಕ್ಕಷ್ಟು ಎಷ್ಟು ಬೆಲೆ ಇದೆ. ಮತ್ತು ಜೀವನ ಅನ್ನೋದು ಜೀವನಾನ ಹೇಳ್ಕೊಡೋದೇ ಮಿಲ್ಟ್ರಿ. ಡಿಫೆನ್ಸಲ್ಲಿ ಹೋದವ್ರಿಗೆ ಎಲ್ಲರಿಗೂ ಜೀವನದ ಪಾಠ ಕಲಿಸುತ್ತೆ. ಮತ್ತು ಅಲ್ಲಿ ಹೋಗಿ ಬಂದವ್ರಿಗೆ ಮಾನವೀಯತೆ ನಂಬರ್ 1 ಆಗುತ್ತೆ. ನಂಬರ್ 1 ಮಾನವೀಯತೆ ಅಲ್ಲಿ ಎಲ್ಲರೂ ಕಲಿತೀವಿ. ಮತ್ತು ಅಲ್ಲಿ ಹೋಗಿ ಬಂದವ್ರಿಗೆ ಕಷ್ಟ ಸುಖ 5 ರೂಪಾಯಿಂದ 5 ಲಕ್ಷ 5 ಕೋಟಿವರೆಗೂ ಜೀವನ ಮಾಡೋಂತಹ ಒಂದು ಪಾಠ ಕೂಡ ಅಲ್ಲಿ ಬರುತ್ತೆ ನಮಗೆ. ಆಟೋಮ್ಯಾಟಿಕ್ಕಾಗಿ ನಾವು ಕಲಿತೀವಿ. ಹಾಗಾಗಿ ನಾವು ಎಲ್ಲ ರಾಜ್ಯಗಳಲ್ಲೂ ಉಳ್ಕೊಂಡು ಜೀವನ ಮಾಡಿ ಅಲ್ಲಿ ಜನಗಳ ಜೊತೆ ಅಡ್ಜಸ್ಟ್ ಮಾಡಿಕೊಂಡು ಯಾರು ನಮ್ಮ ಜೊತೆ ಇದ್ದಾರೆ ಅವರೇ ನಮ್ಮವರು, ಯಾರು ನಮ್ಮ ಪಕ್ಕದ ಮನೆಯವರು ಅವರೇ ನಮ್ಮ ಅಕ್ಕ ತಂಗಿರು. ಈ ರೀತಿ ನಾವು ಬೆಳಕು ಬಂದಿರೋದ್ರಿಂದ ನಮಗೆ ಈಗಲೂ ಕೂಡ ನಾನು ಏನು ಹೇಳ್ತೀನಿ ಅಂದರೆ, ಎಲ್ಲ ಜನಾಂಗದವರಿಗೆ ಫಸ್ಟು ನೀವು ಎದ್ದ ತಕ್ಷಣ ಎಲ್ಲ ನಮ್ಮ ಡಿಫೆನ್ಸ್ ಪರ್ಸನ್ ಅವ್ರಿಗೆ ನಮಸ್ಕಾರ ಮಾಡಬೇಕು. ಅವರೇ ನಿಮ್ಮ ನಿಜವಾದ ದೇವರು. ಅವರು ಅಲ್ಲಿ ದಿನನಿತ್ಯ ಚಡಪಡಿಸಿರೋದ್ರಿಂದ ನೀವು ಆರಾಮಾಗಿ ಇಲ್ಲಿ ಕೂತ್ಕೊಂಡು ಊಟ ತಿಂಡಿ ನಿದ್ದೆ ಮಾಡ್ತೀವಿ. ಹಾಗಾಗಿ ಇದನ್ನ ಮಾಡಿದ್ರೆ ಮಾತ್ರ ನಾವು ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಅಂತ ಹೇಳ್ತಾ ನನ್ನ ಮಾತನ್ನ ಹೇಳ್ತೀನಿ. ಜೈ ಹಿಂದ್. ನಮಸ್ತೆ. ನನ್ನ ಹೆಸರು ಪರಿಮಳ ಅಂತ. ನಾನು ರಮೇಶ್ ಅವರ ಪತ್ನಿ. ನಾನೆಲ್ಲ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಳ್ಳಿಯಲ್ಲೇ. 2000 ಮದುವೆ ಆಯ್ತು ನಮ್ಮದು. ನಾವು ಸಡನ್ನಾಗಿ ಡೈರೆಕ್ಟಾಗಿ ಅಲ್ಲೇ ಹೋಗಿದ್ದು, ಆಶಿಮಾರ ಅಂತ ಹೋಗಿದ್ದು. ಅಲ್ಲಿ ನನಗೆ ಭಾಷೆ ಬರ್ತಾ ಇರಲಿಲ್ಲ, ಕನ್ನಡ ಒಂದೇ ಬರ್ತಾಯಿದ್ದು. ಅವರು ಒಂದು ವಾರ ನಮ್ಮ ಜೊತೆಗಿದ್ದು ಆಮೇಲೆ TD ಹೋದರು. ಅಲ್ಲಿ ಅಕ್ಕಪಕ್ಕ ಜನಗಳೆಲ್ಲ ತುಂಬ ಸಪೋರ್ಟು, ತುಂಬ ಒಳ್ಳೆಯವರು, ತುಂಬ ಸಹಾಯ ಮಾಡೋರು, ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ನಾನು ನೋಡಿದ್ದು ಅದೊಂದೇ ಊರು. ಅಲ್ಲಿ ಜನಗಳೆಲ್ಲ ತುಂಬ ಇದೆ. ಏರ್ಫೋರ್ಸ್ ಅವರು ಅಂದರೆ ತುಂಬ ಕ್ಲೋಸ್ ಆಗಿರ್ತಾರೆ, ಒಬ್ರಿಗೊಬ್ರು ಕಷ್ಟ ಸುಖ ಆಗ್ತಾರೆ. ಅಲ್ಲಿ ಹೋಗಿ ಹಿಂದಿ ಕಲ್ತಿದ್ದು ಸ್ವಲ್ಪ. ಅಲ್ಲೆಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಲ್ಲೊಂದೇ ಕಡೆ ಇದ್ದಿದ್ದು ಅಷ್ಟೇ, ನನಗೆ ಅಷ್ಟೇ ಎಕ್ಸ್ಪೀರಿಯೆನ್ಸ್ ಅಷ್ಟೇ. ನಮಸ್ತೆ, ಥ್ಯಾಂಕ್ ಯು ಸರ್. ಯಾಕೆ ಮಿಲ್ಟ್ರಿ ಸರ್ವೀಸಲ್ಲಿ ಯಾರ್ಯಾರಿದ್ದಾರೋ ಅದಕ್ಕೆ ಒಂದು ಮರ್ಯಾದೆ, ಒಂದು ಬೆಲೆ, ಆ ಒಂದು ದಿವಸದ ನೆನಪುಗಳನ್ನ ಅಟ್ಲೀಸ್ಟ್ ಒಂದು ವಿಡಿಯೋನಾದರೂ ನೋಡಿದ್ರೆ ಅಲ್ಲಿ ಪಡೋ ಕಷ್ಟ, ಒಂದು ಲೋಟ ನೀರು ಸಿಗಲ್ಲ, ಒಪ್ಪತ್ತು ಊಟ ಸಿಗಲ್ಲ. ನಾವೆಲ್ಲ ಒಂದು ಬಾಂಡ್ಲೆನಲ್ಲಿ 5 ಜನಕ್ಕೆ ಅಡುಗೆ ಮಾಡಿ ಬಂದಿದ್ದೀವಿ. ನಮಗೆ ಥರ ಸೌಲಭ್ಯ ಕಿಚನ್ ಇರ್ತಾ ಇರಲಿಲ್ಲ. ಒಂದೇ ಬಾಕ್ಸ್ ಮೇಲೆ ಸ್ಟವ್ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ವಿ. ಒಂದು ರೂಮ್ ಅಂದರೆ ಒಂದು ಕಾರ್ನರ್ ಅಡುಗೆ ಮನೆ, ಒಂದು ಕಾರ್ನರ್ ಬಾಗಿಲು, ಇನ್ನೊಂದು ಕಾರ್ನರ್ ಮಂಚ, ಇನ್ನೊಂದು ಕಾರ್ನರ್ ನಮ್ಮ ಐಟಮ್ಸ್. ಇದೇ ನಮ್ಮ ಮನೆಗಳು. ಒಂದು ರೂಮ್ಲೆ 4 ನೀವು 4 ಫ್ಯಾಮಿಲಿನೂ ಹೇಗೆ ಫ್ರೆಂಡ್ ಆದ್ರಿ? ಎಲ್ಲ ನಮ್ಮ ಡಿಫೆನ್ಸ್ ಅಂತ ಒಂದೇ ಕಡೆ ಇದ್ರಿ? ಒಂದು ಪೋಸ್ಟಿಂಗ್ 5 ವರ್ಷ ಬರುತ್ತಲ್ವಾ, ಇವರೆಲ್ಲರೂ ಒಂದು ಗುಂಪು ಇದ್ದಿದ್ದು. ಇದು KKD ಗ್ರೂಪ್ ಅಂತ. ನಾವು ಎಲ್ಲರಿಗೂ 5 ವರ್ಷ ಸಿಗಲ್ಲ, 3 ವರ್ಷಕ್ಕೂ ಕಳಿಸ್ತಾರೆ. ಹಾಗಾಗಿ ನಾವು ಫಸ್ಟ್ 4 ವರ್ಷ, ಮ್ಯಾಕ್ಸಿಮಮ್ 4 ವರ್ಷ. ಇದುವರೆಗೂ ನಾವು ನಮ್ಮ ಭಾರತ ಮಾತೆಗೆ ಸೇವೆ ಸಲ್ಲಿಸಿದ ಸೈನಿಕರು ಮತ್ತು ಅವರ ಪತ್ನಿಯರು, ಅವರ ಒಂದು ಭಾವನೆ ಇರ್ಬೋದು, ಅವರ ಅಭಿಮಾನ ಇರ್ಬೋದು, ಅವರ ಬದುಕಿನ ಹೋರಾಟ ಇರ್ಬೋದು, ಎಲ್ಲವನ್ನ ಬಹಳ ಚೆನ್ನಾಗಿ ಅವರ ಮಾತುಗಳಲ್ಲೇ ನಾವು ಕೇಳಿದ್ವಿ. ಅವರಿಗೂ ಮತ್ತು ಅವರ ಪತಿಯರಿಗೆ ನಾನು ಒಂದು ದೊಡ್ಡ ಸಲ್ಯೂಟ್ ಮಾಡೋಕ್ಕೆ ಬಯಸ್ತೀನಿ. ಭಾರತ್ ಮಾತಾ ಕೆ ಜೈ, ಭಾರತ್ ಮಾತಾ ಕೆ ಜೈ, ವಂದೇ ವಂದೇ ವಂದೇ, ಜೈ ಹಿಂದ್.